ಅದಕ್ಕೆ ಪತಂಜಲರ ಹೇಳ್ತಾರೆ, ಪತಂಜಲ ಮಹರ್ಷಿ ಬಹಳ ದೊಡ್ಡ ಮಹರ್ಷಿ ಪತಂಜಲ. ಈಗೆಲ್ಲ ಪತಂಜಲ ಜಗತ್ತು ನೋಡಿರಿ ಅಲ್ಲ. ಒಂದು ಕಾಲ ಇತ್ತು, ನೀವು ಸಣ್ಣವರಿದ್ದಾಗ ಪತಂಜಲರೇ ಗೊತ್ತಿರಲಿಲ್ಲ. ಈಗೇನು ಯಾವ ದೇಶಕ್ಕೆ ಹೋದರೂ ಸಹಿತ ಪತಂಜಲ ಅಷ್ಟು ಪ್ರಭಾವಿ. ಏನು ಬರೆದಾನ, ಎಂಥ ಸೂತ್ರಗಳನ್ನು ರೂಪಿಸಿದಾನ ಪತಂಜಲಿ. ಅಂಥ ಪತಂಜಲಿ ಹೇಳ್ತಾನೆ, ಮೊದಲ ನೀತಿ ಯಮ ನಿಯಮ ಬೇಕು. ಯಮ ನಿಯಂತ್ರಣ ಬೇಕು, ನಿಯಮ ಬೇಕು. ಆ ಬಳಿಕ ನೀವೆಲ್ಲ ಯಾವುದೋ ಯೋಗ ಮಾಡೋದು, ಯಾವುದರೇ ಸಾಧನ ಮಾಡೋದು, ನೀವೇನು ಪಡೆಯಬೇಕಂತ ಮಾಡಿರೋ ಅದೆಲ್ಲ ನಿಂತಿದ್ದೇ ಯಮ ನಿಯಮಗಳ ಮ್ಯಾಲ. ಅದೇ ಪ್ರತಿಷ್ಠಾ. ಏನು ಸುಂದರ. ಅದನ್ನು ಬಿಟ್ಟರೆ ಇನ್ನೇನದ ಜಗತ್ತಿನಲ್ಲಿ. ಧರ್ಮ ಬಿಟ್ಟವರದಾರ, ಮತ ಪಂಥಗಳನ್ನು ಬಿಟ್ಟವರದಾರ, ನೀತಿ ಬಿಟ್ಟವರು ಜೀವನ ಹೆಂಗೆ ಸುಂದರ ಆಗ್ತದೆ. ಅನೇಕ ಜನ ಅದಾರ, ನಮ್ಮದು ಇದು ಧರ್ಮ ಅಲ್ಲ, ನಮ್ಮದು ಯಾವ ಧರ್ಮ ಇಲ್ಲ, ಆದರೆ ನೀತಿ ಮಾರ್ಗ ಎಲ್ಲ ಬಿಡ್ಬೋದು. ನೀತಿ, ಇಂಥ ನೀತಿಗೆ ಅಷ್ಟು ಬೆಲೆ. ಅದು ಬರಬೇಕು, ಕೊಟ್ಟರು. ಅದು ಇಲ್ಲದೆ ಇದ್ದರೆ ಏನಾಗಲ್ಲ. ಎಲ್ಲದಕ್ಕೂ ನೀತಿ ಅದ. ನಡೆಯುವ ಕಾಲಿಗೆ ನೀತಿ, ಹಿಡಿಯುವ ಕೈಗೆ ನೀತಿ, ನೋಡುವ ಕಣ್ಣಿಗೆ ನೀತಿ, ಆಡುವ ಮಾತಿಗೆ ನೀತಿ, ಕೇಳುವ ಶಬ್ದಕ್ಕೆ ನೀತಿ, ಭಾವಿಸುವ ಮನಕ್ಕೆ ನೀತಿ ಅಲ್ಲವೇನು? ಏನು ನಮ್ಮ ಅಂಗಗಳದಾವ ಎಲ್ಲದಕ್ಕೂ ನೀತಿ. ನಿಸರ್ಗ ಆ ನೀತಿಯನ್ನು ಹಾಕ್ತೋ, ಹೃದಯ ಕೇಳ್ತೋ. ನೀನು ಇಷ್ಟು ದಿವಸ ನೀನು ಬಡಿತಾ ಇರಬೇಕು ಈ ಗತಿಯೊಳಗೆ. 72 ಸಲ ಬಡಿಬೇಕು 60 ಸೆಕೆಂದಿಗೆ. ಏನು ನೀತಿ ಅದ? 18 ಸಲ ನೀವು ಶ್ವಾಸೋಚ್ಛ್ವಾಸ ಮಾಡಬೇಕು. 1 ನಿಮಿಷಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಹಿಂಗೆ ನೀವು ವಿಶ್ರಾಂತಿ ತಗೊಳ್ಳಂಗಿಲ್ಲ ಅಂತ ಎದಿಗೆ ಹೇಳುತ್ತು ನಿಸರ್ಗ. ಇದ ವಿಶ್ರಾಂತಿ ತಗೋತದೆ ಹೇಳಿ? ನಾವೆಲ್ಲ ಹಾಲಿಡೇದ ಮೇಲೆ ಹೋಗ್ತೇವೆ. ನಮಗೆ ನಿವೃತ್ತಿ ಅಂತ ನಾವು ತಲೆ ಹಾಕ್ಕೊಂಡೇವಿ. ನಿವೃತ್ತಿ ಏನು? ನಿವೃತ್ತಿ ಹೇಳಿ? ನಿವೃತ್ತಿಯಾಗಿ ಬಿಟ್ಟರೆ ಗತಿ ಏನು? ಹೃದಯ ಹೇಳ್ತದ, ಮತ್ತು ನೀವೆಲ್ಲರೂ ನಿವೃತ್ತಿ ತಗೊಂಡಿರಿ, ನಾ ಯಾಕೆ ತಗೋಬಾರದು? 60 ವರ್ಷಕ್ಕೆ ಇದು ಎದೆ ನಿಂತು ಹೋಗ್ತದೆ. ಪುಪ್ಪುಸಗಳೆಲ್ಲ ಕೆಲಸ ಮಾಡೋದು ಬಂದ್ ಮಾಡ್ತಾವ. ನಾವು ಹೆಚ್ಚು ಮಾಡ್ರಿ ಅಂದರೆ ಹೆಚ್ಚು ಮಾಡ್ತಾವ, ಕಡಿಮೆ ಮಾಡ್ರಿ ಅಂದರೆ ಕಡಿಮೆ ಮಾಡ್ತಾವ. ಏನೂ ಇಲ್ಲ, ನಮ್ಮ ನಿಯಮ ಪಾಲಿಸೋದಿಲ್ಲ, ನಿಸರ್ಗದ ನಿಯಮಗಳನ್ನು ನಾವು ಪಾಲಿಸೋದ್ರಿಂದ ನಾವು ಬದುಕೇವೆ. ಅವು ಮನಸ್ಸ ಸ್ವೇಚ್ಛಾಚಾರಿಗಳಾಗಿ ಬಿಟ್ಟರೆ ಜೀವನ ಹೆಂಗೆ ನಡೀತದೆ? ನಮಗೆ ಯಾರ ಭಯ ಇಲ್ಲ ಅಂತ ನಾವು ಹೇಳ್ಕೋತೀವಿ. ನಮಗೆ ಯಾವ ನಿಯಮಗಳಿಲ್ಲ, ಯಾವುದನ್ನು ನಾವು ಒಪ್ಪೋದಿಲ್ಲ, ನಾವು ಸ್ವತಂತ್ರರು. ಎಲ್ಲಾದರೂ ಸಾಧ್ಯವೇ ಹೇಳಿ? ಈಗ ವಾತಾವರಣ ಅದ,
ಹವೆಯೊಳಗೆ ಆಕ್ಸಿಜನ್ ಎಷ್ಟಿರ್ಬೇಕು ಅಷ್ಟೇ. ಏನು 16 18 ಎಷ್ಟು % ಅದ, ಪ್ರತಿಶತ ಅದ, ಅಷ್ಟೇ ಇರಬೇಕು. ಅದರಾಗ ಏನರೇ ಬದಲಾಯಿತು ಮುಗಿ, ಅದು ನಿಯಮ ಪಾಲಿಸ್ತಾದ ನಿಸರ್ಗ. ನಾವು ಎಷ್ಟೇ ಕೆಡಿಸಿದ್ರು ಮತ್ತು ಸಮಗೊಳಿಸಿ ಅದನ್ನು ಹೆಂಗೆ ನಿರ್ಮಾಣ ಮಾಡ್ಯದ, ಒಂದು ಕಡೆ ಹಸಿರ, ಒಂದು ಕಡೆ ಮನುಷ್ಯ ಅಥವಾ ಪ್ರಾಣಿ ಪ್ರಪಂಚ. ನಾವೆಲ್ಲ ಆಕ್ಸಿಜನ್ ತಗೋಬೇಕು, ಇವು ಪ್ರಾಣಿಗಳು ಅಂಗಾರಾಮ್ಲ ತಗೊಂಡು ಆಕ್ಸಿಜನ್ ಬಿಡಬೇಕು. ಹೆಂಗೆ ಹೊಂದಾಣಿಕೆ, ಎರಡರ ಮಧ್ಯೆ ಎಷ್ಟು ಹೊಂದಾಣಿಕೆ. ನಾವು ಬಿಟ್ಟ ಅಂಗಾರಾಮ್ಲ ವಾಯು ಅದು ಕೆಡಕ ನಮಗೆ, ಅದನ್ನು ಬಿಡ್ತೇವೆ, ಅದನ್ನು ತಗೊಂಡು ಚಲೋ ಗಾಳಿ ಅದು ಬಿಡ್ತದಲ್ಲ. ಹೊಂದಾಣಿಕೆ ಹೆಂಗದ, ಇದು ನಿಯತಿ. ಅದು ಪಾಪ ಇಷ್ಟು ಕಷ್ಟಪಡ್ತದ ನಿಸರ್ಗ. ನಾವು ಸ್ವೇಚ್ಛಾಚಾರಿಗಳಾದರೆ ಹೆಂಗಾಗೋದು? ಯಾಕೆ ನಿಯಮ ಪಾಲಿಸಬೇಕು ಅಂತಂತೇವೆ. ಯಾವುದನ್ನು ಬಹಳ ತಲೆಗೆ ಹಾಕ್ಕೋಬಾರ್ದು, ಬಂದಂಗೆ ಹೋಗಬೇಕು ಅಂತೆ. ಹಂಗೆ ಆಗೋದಿಲ್ಲ, ಹಾಗಾಗೋದಿಲ್ಲ. ಟ್ರೇನ ಹಳಿ ಬಿಟ್ರೆ ಎಲ್ಲಿಗೆ ಹೋಗ್ತದೆ? ಎಲ್ಲದಕ್ಕೂ ಒಂದಿಷ್ಟು ನಿಯತಿ 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 ನಿಯತಿ. ಈ ವಿಶ್ವದಲ್ಲಿ ನೀವು ಸಣ್ಣ ಅಣುಗಳಿಗೆ ಹೋಗ್ರಿ, ಅಣುಗಳ ಮಧ್ಯದಲ್ಲಿ ಏನು ನಿಯತಿ ಹೇಳಿ? ಎಂಥ ನಿಯತಿ. ನಿಮ್ಮ ಮೊಬೈಲ್ಗಳದಾವಲ್ಲ, ಅವೆಲ್ಲ ಸಣ್ಣ ಅಣುಗಳ ಮೇಲೆ ನಿಂತಿದ್ದು ಎಷ್ಟು ಕೆಲಸ ಮಾಡ್ತಾವ. ನೀವು ಮಾತಾಡಿದರೆ ನಿಮ್ಮಂಗ ಧ್ವನಿ ಅಲ್ಲಿ ಕೇಳ್ಸಂಗೆ ಮಾಡ್ಯಾವ. ನಿಮ್ಮದು ಒಯ್ಬೇಕಲ್ಲ ಧ್ವನಿ ಆಕಾಶದಾಗ. ಈಗ ಮಾತಾಡ್ತೀರಿ, ಏನು ತಂತಿ ಅದಾವ, ಏನದಾವ? ಏನೂ ಇಲ್ಲ. ಈಗ ಮಾತಾಡ್ತೀರಿ. ನೀವು ಮಾತಾಡಿದ್ರಾಗ ಒಂದೀಟು ಹೆಚ್ಚು ಕಡಿಮೆ ಮಾಡದೆ, ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಮಾಡದೆ ಅತ್ಯಂತ ವೇಗದಿಂದ ಆ ಮಾತುಗಳನ್ನು ತಗೊಂಡು ಹೋಗ್ತಾವ. ಇದೆಲ್ಲ ಅದ್ಭುತ ಅಲ್ಲೇನು? ಇದು ಇವ ಚಲೋ ಇಲ್ಲ, ಈ ಮನುಷ್ಯ, ಇವನು ಕೆಲಸ ಮಾಡಬಾರ್ದು ಅಂತ ಅವು ಇಲ್ಲ. ಒಂದೇ ನೀತಿ ಅವಕ್ಕೆ. ಯಾಕೆ ಬಳಸೋಲ್ಲ? ಯಾಕೆ? ನಮ್ಮ ವೇಗ ನಮಗೆ, ನಮ್ಮದು ಅತ್ಯಂತ ಬೇಗ. ಇಲ್ಲಿ ಸುಮ್ಮನೆ ಹಿಂಗೆ ಮುಟ್ಟಿದ್ರೆ ಸಾಕು ಅಮೇರಿಕ. ಎಷ್ಟು ವೇಗ! ಈ ರೀತಿ ಕೆಲಸ ಮಾಡ್ಕೋತದಾವ ಅಣುಗಳು. ಅಷ್ಟು ಕೆಲಸ ಮಾಡುತ್ತೆ. ಇದನ್ನೆಲ್ಲ ನೋಡಿದರೆ ಮನುಷ್ಯನೇ, ನೀನು ಯಾರು? ನೀತಿಯನ್ನು ತೆಗೆದು ಹಾಕೋದಕ್ಕಾಗಿ ನೀನು ಯಾರು? ಸಿಕ್ಕದ್ದು ಕುಡಿತೇನೆ, ಸಿಕ್ಕದ್ದು ತಿಂತೇನೆ, ಸಿಕ್ಕಂಗಿರ್ತೇನೆ, ಹಂಗಾಗೋದಿಲ್ಲ. ಹಾಗಾಗೋದಿಲ್ಲ. ಒಂದು ವೇಳೆ ನೀ ಹಾಗೆ ಮಾಡದೆ ನೀನು ಹಾಳಾಗ್ತಿ, ನಿನ್ನ ಸುತ್ತಲಿರೋದು ಹಾಳಾಗ್ತದೆ. ಆಗ ನೀತಿಶಾಸ್ತ್ರ ಎಲ್ಲ ಶಾಸ್ತ್ರಗಳನ್ನು ಬಿಟ್ಟರೆ ನಡೀತದೆ, ಆದರೆ ನೀತಿಶಾಸ್ತ್ರ ಬಿಟ್ಟರೆ ನಡೆಯೋದಿಲ್ಲ. ನೀಯತೆ ಅನೇನ ಇತಿ ನೀತಿ. ನಮ್ಮನ್ನು ಓದು ಮುಟ್ಟಿಸೋದೇ ನೀತಿ. ಎದಕ್ಕೆ ಓದು ಮುಟ್ಟಿಸ್ತದೆ? ಶಾಂತಿಗೆ, ಪರಮ ಸ್ವಾತಂತ್ರ್ಯಕ್ಕೆ ಮುಟ್ಟಿಸೋದೇ ನೀತಿ. ನೀತಿ ಇದು ನೀತಿ. ಇದು ಎಲ್ಲರಿಗೂ ಅನ್ವಯಿಸುವಂಥದ್ದೇ. ಹೆಣ್ಣು ಮಕ್ಕಳಿಗೆ ಒಂದು ಬ್ಯಾರೆ, ಗಂಡು ಮಕ್ಕಳಿಗೆ ಒಂದು ಬ್ಯಾರೆ ಏನಿಲ್ಲ. ನಮ್ಮ ದೇಶದವ್ರಿಗೆ, ಕರ್ನಾಟಕದವ್ರಿಗೆ ಒಂದು ಬ್ಯಾರೆ, ಮಹಾರಾಷ್ಟ್ರಕ್ಕೆ ಒಂದು ಬ್ಯಾರೆ ಅಂತದ ಏನು? ಎಲ್ಲೇ ಹೋಗಲಿ ವಿಶ್ವ ನೀತಿ ಅಂತದ ಅಥವಾ ಅದಾವ.
ಅವೆಲ್ಲ ಒಂದೇ ರೀತಿ, ಅದೆಲ್ಲ ಒಂದರಿ. ಇದನ್ನು ತಿಂದರೆ ಇದು ದೇಹ ಕೆಡ್ತದ ಅಂತ ಏನಾದರೂ ಇದ್ದರೆ ಇಲ್ಲಿಯೂ ಸರಿ ಅಲ್ಲಿಯೂ ಸರಿ, ಎಲ್ಲ ಕಡೆ. ಜಗತ್ತೇನು ನಮ್ಮ ಕೆಲವ್ರ ಸಲುವಾಗಿ ತಯಾರಾಗ್ಯದೇನು? ಅದೇ ನಮಗೊಂದು ನೀತಿ ಬ್ಯಾರೆ, ಶ್ರೀಮಂತರಿಗೆ ಒಂದು ನೀತಿ ಬ್ಯಾರೆ, ಬಡವರಿಗೆ ಒಂದು ನೀತಿ ಬ್ಯಾರೆ ಅಂತ ಎಲ್ಲಾದರೂ ಅದ ಏನು? ವಿಶ್ವ ನೀತಿ ಒಂದೇ, ವಿಶ್ವ ನೀತಿ ಒಂದೇ. ಲಾಸ್ ಆಫ್ ನೇಚರ್ ಅಂತದಾವ, ಅವು ನಿಸರ್ಗದ ನಿಯಮಗಳದಾವ, ಎಲ್ಲ ಕಡೆ ಒಂದೇ ಅದ. ಏನು ಭಾರತ ದೇಶದ ಶಾಲೆಗಳಲ್ಲಿ ಒಂದು ಬ್ಯಾರೆ ಕಲಿಸ್ತಾರೆ, ಪಾಶ್ಚಿಮಾತ್ಯ ಶಾಲೆಯಾಗ ಒಂದು ಬ್ಯಾರೆ ಕಲಿಸ್ತಾರಂತ ಎಲ್ಲರೇ ಅದ ಏನು? ಗಣಿತದ ನಿಯಮಗಳದಾವ, ಅಲ್ಲೊಂದು ಬೇರೆ ಇಲ್ಲೊಂದು ಬೇರೆ ಕಲಿಸ್ತಾರೆ. ನಮ್ಮದು ದೊಡ್ಡ ಶಾಲೆ, ನಮಗೆ 10 100 ಆಗೋದಲ್ಲ, 200 ಆಗ್ತದೆ. ಅದೇ ಹಂಗೆ ಆಗ್ತದೆ. ಅದೇ ನಿಮ್ಮ ಶಾಲೆ ದೊಡ್ಡದಿರ್ಬೋದು, ದೊಡ್ಡದದ ಅಂತ ತಿಳ್ಕೊಂಡೆ ನಿಯಮಗಳು ಬದಲಾಗ್ತವೇನು? ಅದನ್ನೇ ಕಲಿಸ್ಬೇಕು, ಅದನ್ನೇ ಕಲಿಸ್ಬೇಕು. ನಾವೀಗ ಬಹಳ ನಾವು ಡಾಕ್ಟ್ರೇಟ್ ಮಾಡೇವಿ, ಸಣ್ಣ ಹುಡುಗರಂಗೆ 2 4 ನಾವ್ಯಾಕೆ ಅನ್ಬೇಕು? ನಾವು 2 5 ಅಂತೀವಿ. ಆಗೋದಿಲ್ಲ. ನೀವು ಬೇಕಾದಷ್ಟು ಶಾಣ್ಯಾರಿರ್ರಿ, ದಾಡ್ರಿ, ನಿಯಮ ಹೌದಲ್ಲ. ಒಂದು ಎಮ್ಮೆ ಇತ್ತು ಒಂದು ಊರಾಗ. ಎಮ್ಮೆ ಅದಕ್ಕೆ 10 ಕಿಲೋ ಹಾಕಿದ್ರೆ 10 ಕಿಲೋ ಹಿಂಡ್ತಿತ್ತು. ಮಸ್ತಾಗಿ ಅದಕ್ಕೆ ಹಾಕಬೇಕು. 10 ಕಿಲೋ ಹಿಂಡ್ತಿತ್ತು. ಅವಾಗ ಏನು ವಿಚಾರ ಮಾಡ್ದ, ಇದ್ರಾಗ ಏನ್ರಿ ಉಳಿಸ್ಕೋಬೇಕು ಅಂದ. ಎಮ್ಮಿಗೆ ಹೇಳ್ದ, ನೋಡಿ ಇದು 10 ಕಿಲೋ ಅಂತ 5 ಕಿಲೋ ಇಟ್ಟ. ಅದು ಸುಮ್ಮನೆ ಇತ್ತು, ಹಿಂಡಕ್ಕೆ ಬಂದ 5 ಕಿಲೋಗೆ ಬಂದಾಯ್ತು. ಅವ ಅಂದ 10 ಕಿಲೋ ತಿಂದು 5 ಕೊಡ್ತೀಯಲ್ಲ ಅಂದ. ಅದು ಅಂತೂ 5 ಕಿಲೋ ಕೊಟ್ಟು 10 ಕಿಲೋ ಹೇಳ್ತೀಯಲ್ಲ ಅಂದ. ಎಮ್ಮಿಗೆ ಸಹಿತ ಗೊತ್ತದ 10 ಅಂದ್ರೆ 10 ಲೀಟರ್ 10 ಕಿಲೋ. ನೀ ಏನರೇ ಮೋಸ ಮಾಡಿದ್ರೆ ನಡೆಯೋದಿಲ್ಲ ಅಂತ ಎಮ್ಮೆ ಯಾರಿಗೆ ಮನುಷ್ಯರಿಗೆ ಮಾಡಬಹುದು. ನಾವು ನಿನ್ನ ಮೋಸದಾಗ ಬೀಳೋದಿಲ್ಲ. ನಾವು ನಿಸರ್ಗವನ್ನು ಅನುಸರಿಸ್ತೇವೆ, ಮನುಷ್ಯನೇ ನೀನು ವ್ಯವಹಾರವನ್ನು ಅನುಸರಿಸ್ತೇವೆ. ಎಲ್ಲವನ್ನೂ ನೀನು ಸುಳ್ಳು ಬೇಕಾದಷ್ಟು ಹೇಳಬಹುದು, ಎಲ್ಲ ಕಡೆ ನಡೆಯೋದಿಲ್ಲ. ಮನುಷ್ಯನಲ್ಲಿ ನಡೆದೈತೆ ವಿನಃ ಜಗತ್ತಿನಲ್ಲಿ ನಡೆಯೋದು ಅದು ಆಗೋದಿಲ್ಲ. ಇದು ನಿಯತಿ ಒಂದು ಕಟ್ಟು ನಿಟ್ಟು ಹಾಕಿಕೊಳ್ಳಲಾರದೆ ಎಲ್ಲಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ? ಎಷ್ಟು ಛಲೋ ಹೇಳಿದ್ರು. ಇದು ನಿಯತಿ, ಅದ್ಭುತವಾದ ನಿಯತಿ. ಇದನ್ನು ಎಷ್ಟು ಕೊಂಡಾಡಿದರು. ಸಾಕ್ರೆಟಿಸ್ ಅಂತ ಒಬ್ಬ ಮನುಷ್ಯ, ಅವ ಹೇಳ್ತಾನೆ, ಏನೆಲ್ಲ ಇರೋದೇ ಸಾಕು. ಶಿಕ್ಷಣ ಅಂದರೆ ಏನು? ಯಾವ ದಾರಿಯಿಂದ ಹೋದರೆ ನಮಗೆ ಕಲ್ಯಾಣ ಆಗ್ತದೆ ಆ ದಾರಿಯ ಜ್ಞಾನ ಮಾಡಿಕೊಡೋದೇ ಶಿಕ್ಷಣ. ಸಾಧನ ಅಂದ್ರೇನು? ಆ ದಾರಿಯಲ್ಲಿ ಸಾಗೋದೇ ಸಾಧನ. ಎಷ್ಟು ಚೆಂದ. ಇದ ವಿದ್ಯಾ ಏನು ಬಹಳ ದೊಡ್ಡದಿರ್ತದೆ. ಧರ್ಮಶಾಸ್ತ್ರ ಇಂತಿಂಥ ಗ್ರಂಥ ಇರಬಹುದು, ಎಲ್ಲ ಇರಬಹುದು, ಆದರೆ 2 ಮಾತು.
ಏನು? ನೀತಿ. 2 ಅಕ್ಷರ. ಒಂದು ಮಾರ್ಗ ಹಿಡಿದ್ರೆ ಶ್ರೇಯಸ್ಸಾಧನ, ಇನ್ನೊಂದು ಮಾರ್ಗ ಹಿಡಿದ್ರೆ ಪ್ರೇಯಸ್ಸಾಧನ. ಯಾವ ಮಾರ್ಗ? ಒಂದು ದಾರಿ ದೇವಾಲಯಕ್ಕೆ ಹೋಗ್ತದೆ, ಒಂದು ದಾರಿ ಬಾರಿಗೆ ಹೋಗ್ತದೆ. ದಾರಿ ಅವು 2. ಯಾವ ದಾರಿಲೇ ಪ್ರೇಯಶ್ಚ ಶ್ರೇಯಶ್ಚ ಮನುಷ್ಯ ಮೇಯ್ತವು. ಹೇಳ್ತಾನೆ ಎಷ್ಟು ಛಲೋ ಮನುಷ್ಯನೇ, ನೀನು ನಡೀತಾ ಇರುವಾಗ 2 ದಾರಿ ಬರ್ತಾವ. ಒಂದು ದಾರಿ ಹಿಡಿದು ಹೋಗು, ನಿನಗೆ ಒಳ್ಳೆಯದಾಗ್ತದೆ. ಇನ್ನೊಂದು ದಾರಿಗೆ ಹಿಡಿದು ಹೋಗು, ಏನಾಗ್ತದೆ ಗೊತ್ತಾಗ್ತದೆ. ಎಷ್ಟು ಚೆನ್ನಾಗಿ ದಾರಿಯೊಳಗಿರಬೇಕು ಮನುಷ್ಯ. ಆ ದಾರಿ ನಾವು ಹಾಕಿದ್ದಲ್ಲ, ಜಗತ್ತೇ ಹಾಕಿಬಿಟ್ಟದ ಆ ದಾರಿಯನ್ನು. ವಿಶ್ವದಾರಿ ಅದು, ವಿಶ್ವನೀತಿ. ಅಂಥ ಅದ್ಭುತವಾದ ಒಂದು ದಾರಿ.